ಪ್ರಶ್ನಾತೀತ ನಾಯಕ ಚುನಾವಣಾ ಕಣದಿಂದ ನಿವೃತ್ತಿ ಆದರೂ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ನಡೆದದ್ದೇ ದಾರಿ. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡೆಯುವುದು ಅಂದು ಹೆಂಗಿತ್ತು ಅದಕ್ಕಿಂತ ಜಾಸ್ತಿ ಇದೆ. ಇಂದು 82ನೇ ಹುಟ್ಟುಹಬ್ಬ ಸರಳವಾಗಿ ನಮ್ಮ ನಾಯಕರ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ನಮ್ಮೆಲ್ಲ ರೈತ ಮುಖಂಡರು, ದಲಿತ ಮುಖಂಡರುಗಳು, ಹಿಂದುಳಿದ ವರ್ಗದ ಮುಖಂಡರುಗಳು, ಎಲ್ಲ ಸಮಾಜದ ಮುಖಂಡರುಗಳು ಸರಳವಾಗಿ ನಾವು ಆಚರಣೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಅಧ್ಯಕ್ಷರಾದ ಸನ್ಮಾನ್ಯ ಎಸ್ ಪಾಟೀಲ್ ನಡಿಯಾಳಿಯವರು ಮತ್ತು ನಮ್ಮ ರಾಜ್ಯದ ಕಾರ್ಯದರ್ಶಿಯಾದ ನಮ್ಮ ರುದ್ರೇಶು, ಸತೀಶು, ಜಿಜಮೂರ್ತಿ ಅನೇಕ ಮುಖಂಡರುಗಳು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ವಿಶೇಷವಾಗಿ ರೈತ ಬಜೆಟನ್ನು ಮಂಡಿಸಿದರು ಮತ್ತು ಹಾಲಿಗೆ ಪ್ರೋತ್ಸಾಹಧನವು ಕೊಟ್ಟಿದ್ರು. ಇವತ್ತು ರೈತನ ಉಪಕಸಬು ಹೈನುಗಾರಿಕೆ ಹಾಲಿಗೂ ಸಹ ಪ್ರೋತ್ಸಾಹಧನ ಕೊಟ್ಟರು ಮತ್ತು ರೈತ ಬೆಳೆದಂಥ ಎಲ್ಲ ಬೆಳೆಗಳಿಗೆ ಬೆಲೆಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಗೋಗಳನ್ನು ರಕ್ಷಣೆ ಮಾಡಬೇಕಂತೇಳಿ ಗೋಶಾಲೆಗಳನ್ನು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಿದರು. ಇಂದು ಸರ್ಕಾರ ಗೋಶಾಲೆಗಳಿಗೆ ಮೇವು ಕೊಡ್ತಲ್ಲ. ಇವತ್ತು ಜಾನುವಾರುಗಳು ಕಟುಕರಿಗೆ ಮಾರಾಟ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಜಾನುವಾರುಗಳನ್ನು, ಗೋಗಳನ್ನು ರಕ್ಷಣೆ ಮಾಡಬೇಕಂತೇಳಿ ವಿಶೇಷವಾಗಿ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರಾದ ಎಸ್ ಪಾಟೀಲ್ ನಡಿಯಾಳಿಯವರ ನೇತೃತ್ವದಲ್ಲಿ ಗೋಶಾಲೆಗೆ ಮೇವಿನ ಪೆಂಡಿಯನ್ನು ಕಳಿಸ್ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮ ವೈ ಸಂಪಂಗಿಯವರು DHAAS ದಲಿತ ಸಂಘಟನೆ ಸಂಸ್ಥಾಪಕ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಇವತ್ತು ಸಮಾಜದ ಬಂಧುಗಳು ಎಲ್ಲ ಸೇರಿ ಆಹಾರವನ್ನು ಸಮರ್ಪಣೆ ಮಾಡಿದರೆ ನಾನು ವೈ ಸಂಪಂಗಿ ತಂಡಕ್ಕೂ ಧನ್ಯವಾದ ಸಲ್ಲಿಸ್ತೀನಿ. ಇನ್ನು ಉಳಿದಂಥ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು ನನಗೆ ಯಾಕೆ ರೇಣುಕಾಚಾರ್ಯ ಹೈಜಾಕ್ ಮಾಡ್ತಾರಂತಾರೆ, ಫ್ರೆಂಡ್ಲಿಯಾಗಿ ಹೇಳ್ತೇನೆ ಮಾಧ್ಯಮ ಸ್ನೇಹಿತರಿಗೆ. ಲಿಂಗಾಯತ್ ಸಮುದಾಯದಲ್ಲಿ ಒಂದು ಪ್ರತೀತಿ ಇದೆ, ಜಂಗಮರು ಅಂದ್ರೆ ನಾವು ಗುರುಗಳಂದು ಪಾದ ಪೂಜೆ ಮಾಡಿ ಅವರ ಏನು ನಮ್ಮ ಅಮೃತ ಅಂತ ಹೇಳಿ ಅದನ್ನೆಲ್ಲ ಮನೆಗೆಲ್ಲ ಹಾಕ್ತೇವೆ. ಹಾಗೆ ಗುರುಗಳು ಮಾತಾಡಕತ್ತಿದ್ರೆ ಉಳಿದವ್ರು ಯಾರು ಮಾತಾಡೋಂಗಿಲ್ಲ. ನೀವು ಅದಕ್ಕೋಸ್ಕರ ರಾಜ್ಯದಲ್ಲಿ ಅವರೊಬ್ಬರೇ ಮಾತಾಡಲಿ ಅಂಥೇಳಿ ನಾವೆಲ್ಲ ಲಿಂಗಾಯತರು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರು ಎಷ್ಟು ಯಡಿಯೂರಪ್ಪನವ್ರು ಹೇಗೆ ಗುಡುಕ್ತಾರೆ, ರೇಣುಕಾಚಾರ್ಯ ಕೂಡ ಅದೇ ರೀತಿ ಗುಡುಕ್ತಾರೆ. ಅವರ ಗುಡುಗಿಗೆ ನಮ್ಮೆಲ್ಲರೂ ಧ್ವನಿ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ಬಹುಶಃ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹಸಿರು ಟವಲನ್ನು ಹಾಕ್ಕೊಂಡು ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಮಾಡಿದ ಮೊದಲನೇ ದಿನ, ಮೊದಲನೇ ಕ್ಷಣ, ಮೊದಲನೇ ಸಹಿ ಯಾತಕ್ಕೆ ಮಾಡಿದ್ದು ಅಂತಂದರೆ ರೈತರಿಗೋಸ್ಕರ ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಅದೇ ರೀತಿಯಾಗಿ ರೈತರಿಗೋಸ್ಕರ ಗೋಶಾಲೆಗಳನ್ನು ತೆಗಿಬೇಕು ಪ್ರತಿ ತಾಲೂಕು ಕೇಂದ್ರದಂತ ಹೇಳಿ ತೀರ್ಮಾನ ಮಾಡಿದ್ದಂಥದ್ದು ಯಡಿಯೂರಪ್ಪನವರು. ಅದೇ ರೀತಿಯಾಗಿ ರೈತರ ಕಿಸಾನ್ ಸನ್ಮಾನ್ ಯೋಜನೆ ಏನು ನಮ್ಮ ಪ್ರಧಾನಮಂತ್ರಿಗಳು ಪ್ರಾರಂಭ ಮಾಡಿದ್ರು, ಅದಕ್ಕೆ ಪೂರಕವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು 4,000 ರೂಪಾಯಿಗಳನ್ನು ರೈತರಿಗೆ ನೇರವಾಗಿ ಅಕೌಂಟಿಗೆ ಹಣ ಕೊಟ್ಟಂಥ ಅತ್ಯಂತ ಪ್ರಾಮಾಣಿಕ ರೈತ ನಾಯಕ ಯಾರು ಅಂದರೆ ಅದು ಯಡಿಯೂರಪ್ಪನವರು. ಇವತ್ತು ಅವರ ಒಂದು ಹುಟ್ಟುಹಬ್ಬವನ್ನು
ನಮ್ಮ ಒಂದು ರಾಜ್ಯದಲ್ಲಿ ವಿಶೇಷವಾಗಿ ರೈತ ಮೋರ್ಚಾದ ಅಧ್ಯಕ್ಷನಾದಂಥ ನನ್ನ ಒಂದು ಸಲಹೆ ಮೇರೆಗೆ ವಿಶೇಷವಾಗಿ ನಮ್ಮ ರುದ್ರೇಶ್ ಅವರು, ನಮ್ಮ ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರು ಮತ್ತು ಸತೀಶ್ ಕಡತಮನಿಯವರು, ನಮ್ಮ ರೈತ ಮೋರ್ಚಾದ ಕಾರ್ಯದರ್ಶಿಗಳು, ರಾಜ್ಯ ಕಾರ್ಯದರ್ಶಿಗಳು, ಅದೇ ರೀತಿ ನಮ್ಮ ಜೆ ಮೂರ್ತಿಯವರು, ಬೆಂಗಳೂರು ವಿಭಾಗದ ಅಧ್ಯಕ್ಷರು, ವಿಶೇಷವಾಗಿ ಭಾಗದ ಎಲ್ಲ ಗೋಶಾಲೆಗಳಿಗೆ ಏನು ಯಡಿಯೂರಪ್ಪನವರ ಒಂದು ಹೆಸರಿನಲ್ಲಿ ಉಚಿತವಾಗಿ ಎಲ್ಲ ಗೋಶಾಲೆಗಳಿಗೆ ಮೇವುಗಳನ್ನು ಕಳಿಸೋದ್ರ ಮುಖಾಂತರ ಈ ಸರ್ಕಾರಕ್ಕೆ ಒಂದು ಏನು ತಿಳುವಳಿಕೆಯನ್ನು ಹೇಳಬೇಕು. ವಿಶೇಷವಾಗಿ ಎಚ್ಚರಿಕೆ ಅನ್ನೋದಕ್ಕಿಂತ ಇವತ್ತಿನ ದಿನ ಈ ಸರ್ಕಾರಕ್ಕೆ ಒಂದು ತಿಳುವಳಿಕೆ ಹೇಳಬೇಕು. ಯಾಕಂದರೆ ಸಂಪೂರ್ಣವಾಗಿ ನಮ್ಮ ಸರ್ಕಾರ ಇದ್ದಾಗ ಈ ಗೋಶಾಲೆಗಳನ್ನು ಪ್ರಾರಂಭ ಮಾಡಿದ್ರು, ಆ ಎಲ್ಲ ಗೋಶಾಲೆಗಳನ್ನು ರದ್ದು ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿದೆ. ಅದನ್ನು ಪುನಃ ಪ್ರಾರಂಭ ಮಾಡಬೇಕು ಅಂತೇಳಿ ಇವತ್ತು ಯಡಿಯೂರಪ್ಪನವರ ಒಂದು ಹುಟ್ಟುಹಬ್ಬದ ದಿನ ಇಡೀ ಜಿಲ್ಲೆಯಾದ್ಯಂತ ಗೋಶಾಲೆಗಳಿಗೆ ಮೇವನ್ನು ಉಚಿತವಾಗಿ ನೀಡೋದ್ರ ಮುಖಾಂತರ ಅತ್ಯಂತ ಸರಳವಾಗಿ ಯಡಿಯೂರಪ್ಪಾಜಿಯವರ ಒಂದು ಹುಟ್ಟುಹಬ್ಬವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ವತಿಯಿಂದ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೇವೆ.